ಅಪ್ಪ, ಕೇವಲ 500 ರೂಪಾಯಿ ತಾನೇ? ಇಷ್ಟು ಸಣ್ಣ ಮೊತ್ತಕ್ಕಾಗಿ ನೀವು ಇಡೀ ಮನೆಯನ್ನು ತಲೆ ಮೇಲೆ ಹೊತ್ತುಕೊಳ್ಳಬೇಕಾ ಎಂದು ರವಿ ಕಿರಿಕಿರಿಗೊಂಡು ಹೇಳಿದನು. 70 ವರ್ಷದ ದೀನಾನಾಥ್ ಅವರು ತನ್ನ ಹಳೆಯ ಕನ್ನಡಕವನ್ನು ಸರಿಪಡಿಸಿಕೊಳ್ಳುತ್ತಾ ಮಗನ ಕಡೆಗೆ ನೋಡಿದರು. ಅವರ ಕಣ್ಣುಗಳಲ್ಲಿ ಸಿಟ್ಟಿಗಿಂತ ಹೆಚ್ಚಾಗಿ ಹತಾಶೆ ಇತ್ತು. ಇದು ಕೇವಲ 500 ರೂಪಾಯಿಗಳ ವಿಷಯವಲ್ಲ ರವಿ, ಇದು ಲೆಕ್ಕದ ವಿಷಯ. ನಿಮ್ಮ ಅಮ್ಮನ ಆಪರೇಷನ್ ಹತ್ತಿರ ಬರುತ್ತಿದೆ ಮತ್ತು 1 ಪೈಸೆಯ ಲೆಕ್ಕವು ನನಗೆ ಮುಖ್ಯ ಎಂದರು ದೀನಾನಾಥ್. ರವಿ ತನ್ನ ಬೆಲೆ ಬಾಳುವ ಫೋನನ್ನು ಜೇಬಿಗೆ ಹಾಕಿಕೊಳ್ಳುತ್ತಾ, ನೋಡಿ ಅಪ್ಪ, ನಾನು ನಿಮಗೆ ಪ್ರತಿ ತಿಂಗಳು ಹಣ ನೀಡುತ್ತಿದ್ದೇನೆ. ಈ ಸಣ್ಣ ಪುಟ್ಟ ಲೆಕ್ಕಗಳಿಗಾಗಿ ನನ್ನ ಸಮಯ ಹಾಳು ಮಾಡಬೇಡಿ ಎಂದು ಹೇಳಿ ಹೊರಬಂದನು. ದೀನಾನಾಥ್ ಅವರು ಮೌನವಾಗಿ ಕುಳಿತುಕೊಂಡರು. ಆ ಮನೆಯ ಪ್ರತಿ ಇಟ್ಟಿಗೆಯೂ ಅವರ ಕಠಿಣ ಪರಿಶ್ರಮದಿಂದ ನಿರ್ಮಾಣವಾಗಿತ್ತು. ಆದರೆ ಇಂದು ಅದೇ ಮನೆಯಲ್ಲಿ ಅವರು ಒಬ್ಬ ಅತಿಥಿಯಂತೆ ಭಾಸವಾಗುತ್ತಿತ್ತು. ದೀನಾನಾಥ್ ಅವರು ಬ್ಯಾಂಕ್ ಉದ್ಯೋಗಿಯಾಗಿದ್ದರು. ಇಡೀ ಜೀವನ ಲೆಕ್ಕಪತ್ರಗಳಲ್ಲಿ ಕಳೆದವರು. ಅವರಿಗೆ ಹಣದ ಮೌಲ್ಯ ಚೆನ್ನಾಗಿ ತಿಳಿದಿತ್ತು. ಪತ್ನಿ ಸುಮಿತ್ರಾ ಕಳೆದ 2 ವರ್ಷಗಳಿಂದ ಕಾಯಿಲೆಯಿಂದ ಬಳಲುತ್ತಿದ್ದರು. ಅವಳ ಚಿಕಿತ್ಸೆಗಾಗಿ ಅವರು ತಮ್ಮ ಉಳಿತಾಯದ ಬಹುಭಾಗವನ್ನು ಖರ್ಚು ಮಾಡಿದ್ದರು. ಮಗ ರವಿ ನಗರದ ದೊಡ್ಡ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿದ್ದನು. ಅವನಿಗೆ ಸಂಬಳ ಚೆನ್ನಾಗಿತ್ತು. ಆದರೆ ತನ್ನ ತಂದೆಯ ಈ ಹಳೆ ಕಾಲದ ಲೆಕ್ಕಾಚಾರಗಳು ಅವನಿಗೆ ಹಿಂಸೆ ಅನಿಸುತ್ತಿದ್ದವು. ಅಂದು ಸಂಜೆ ರವಿಯ ಪತ್ನಿ ಶಾಲಿನಿ ಮನೆಗೆ ಬಂದಳು. ಅವಳ ಕೈಯಲ್ಲಿ ಸಾಕಷ್ಟು ಶಾಪಿಂಗ್ ಬ್ಯಾಗ್ ಇರುವುದನ್ನು ದೀನಾನಾಥ್ ಗಮನಿಸಿದರು. ಮಗಳೇ, ಈ ತಿಂಗಳು ಸುಮಿತ್ರಾಳ ಔಷಧಿಗಳಿಗೆ ಸ್ವಲ್ಪ ಹೆಚ್ಚು ಖರ್ಚಾಗಬಹುದು. ಸ್ವಲ್ಪ ನೋಡಿ ಖರ್ಚು ಮಾಡಬಹುದಲ್ಲವೇ ಎಂದು ದೀನಾನಾಥ್ ಸೌಮ್ಯವಾಗಿ ಕೇಳಿದರು. ಶಾಲಿನಿ ಮುಖ ಗಂಟು ಹಾಕಿಕೊಂಡಳು. ಮಾವಯ್ಯ, ನಾನು ನನ್ನ ಸ್ವಂತ ಹಣದಲ್ಲಿ ಶಾಪಿಂಗ್ ಮಾಡುತ್ತಿದ್ದೇನೆ. ರವಿ ನನಗೆ ನೀಡುವ ಹಣದಲ್ಲಿ ಅಲ್ಲ ಎಂದು ಒರಟಾಗಿ ಉತ್ತರಿಸಿದಳು. ದೀನಾನಾಥ್ ಅವರು ಮತ್ತೆ ಮೌನವಾದರು. ಸಂಜೆ ರವಿ ಮನೆಗೆ ಬಂದಾಗ ಶಾಲಿನಿ ಈ ವಿಷಯವನ್ನು ದೊಡ್ಡದು ಮಾಡಿ ಹೇಳಿದಳು. ರವಿ ಕೋಪದಿಂದ ತಂದೆಯ ಕೋಣೆಗೆ ಬಂದನು. ಅಪ್ಪ, ನೀವು ಶಾಲಿನಿಗೆ ಏನು ಹೇಳಿದ್ರಿ? ಅವಳಿಗೆ ತನ್ನ ಇಷ್ಟದಂತೆ ಬದುಕುವ ಹಕ್ಕಿಲ್ಲವೇ ಎಂದು ಕಿರುಚಿದನು. ನಾನು ಕೇವಲ ಜಾಗರೂಕತೆಯಿಂದ ಇರಿ ಎಂದು ಹೇಳಿದೆ ರವಿ. ಸುಮಿತ್ರಾಳ ಆರೋಗ್ಯ ಮುಖ್ಯವಲ್ಲವೇ ಎಂದು ದೀನಾನಾಥ್ ಹೇಳಿದರು. ಎಲ್ಲದಕ್ಕೂ ಹಣದ ಲೆಕ್ಕ ಹಾಕುವುದು ಬಿಡಿ ಅಪ್ಪ. ನಾಳೆ ನನಗೆ ಪ್ರಮೋಷನ್ ಸಿಗುತ್ತಿದೆ. ಆಗ ನಿಮ್ಮ ಈ ಸಣ್ಣ ಪುಟ್ಟ ಚಿಂತೆಗಳೆಲ್ಲ ಮಾಯವಾಗುತ್ತವೆ ಎಂದು ರವಿ ಗರ್ವದಿಂದ ಹೇಳಿದನು. ಕೆಲವು ದಿನಗಳ ನಂತರ ಸುಮಿತ್ರಾಳ ಆರೋಗ್ಯ ಹದಗೆಟ್ಟಿತು. ಅವಳನ್ನು ತುರ್ತಾಗಿ ಆಸ್ಪತ್ರೆಗೆ ಸೇರಿಸಬೇಕಾಯಿತು. ಆಸ್ಪತ್ರೆಯ ಬಿಲ್ ನೋಡಿ ರವಿ ದಂಗಾದನು. ಅಡ್ವಾನ್ಸ್ ಆಗಿ 1 ಲಕ್ಷ ರೂಪಾಯಿ ಕಟ್ಟಬೇಕಿತ್ತು. ರವಿಯ ಕಾರ್ಡ್ ಲಿಮಿಟ್ ಮುಗಿದಿತ್ತು. ರವಿ ಶಾಲಿನಿಯನ್ನು ಕೇಳಿದನು, ನಿನ್ನ ಬಳಿ ಸ್ವಲ್ಪ ಹಣವಿದೆಯೇ? ಶಾಲಿನಿ ಅಸಹಾಯಕಳಾಗಿ ನೋಡಿದಳು. ನಾನು ಕಳೆದ ವಾರವಷ್ಟೇ ಎಲ್ಲ ಹಣವನ್ನು ಶಾಪಿಂಗ್ಗೆ ಖರ್ಚು ಮಾಡಿದೆ. ರವಿ ತಲೆ ಮೇಲೆ ಕೈ ಹೊತ್ತು ಕುಳಿತನು. ಅಷ್ಟರಲ್ಲಿ ದೀನಾನಾಥ್ ಅವರು ಬಂದು ರವಿಯ ಕೈಗೆ ಒಂದು ಹಳೆಯ ಪಾಸ್ಬುಕ್ ಮತ್ತು ಚೆಕ್ ಬುಕ್ ನೀಡಿದರು. ಇದರಲ್ಲಿ ನಾನು ಉಳಿಸಿದ ಹಣವಿದೆ ರವಿ, ಸುಮಿತ್ರಾಳ ಚಿಕಿತ್ಸೆಗಾಗಿ ಇದನ್ನು ಬಳಸಿಕೊ ಎಂದರು. ರವಿ ಪಾಸ್ಬುಕ್ ತೆರೆದು ನೋಡಿದಾಗ ಬೆರಗಾದನು. ಅದರಲ್ಲಿ ಸರಿಯಾಗಿ 5 ಲಕ್ಷ ರೂಪಾಯಿಗಳಿದ್ದವು. ಆ 500 ರೂಪಾಯಿಗಳ ಸಣ್ಣ ಉಳಿತಾಯಗಳು ಇಂದು ಇಷ್ಟು ದೊಡ್ಡ ಮೊತ್ತವಾಗಿ ಬೆಳೆದಿತ್ತು. ರವಿಯ ಕಣ್ಣಲ್ಲಿ ನೀರು ಬಂದಿತು. ಅಪ್ಪ, ನಾನು ನಿಮ್ಮ ಲೆಕ್ಕಾಚಾರವನ್ನು ಕೇವಲ ಕಂಜೂಸ್ತನ ಎಂದು ಭಾವಿಸಿದೆ. ಆದರೆ ನೀವು ನಮ್ಮ ಭವಿಷ್ಯವನ್ನು ಕಟ್ಟುತ್ತಿದ್ದೀರಿ. ಆಪರೇಷನ್ ಯಶಸ್ವಿಯಾಯಿತು. ಸುಮಿತ್ರಾ ಚೇತರಿಸಿಕೊಳ್ಳತೊಡಗಿದಳು. ಮನೆಯ ವಾತಾವರಣ ಈಗ ಬದಲಾಗಿತ್ತು. ಒಂದು ದಿನ ರವಿ ತನ್ನ ತಂದೆಯ ಹತ್ತಿರ ಬಂದು ಕುಳಿತನು. ಅಪ್ಪ, ನನಗೂ ಈ ಲೆಕ್ಕದ ಪಾಠ ಕಲಿಸಿಕೊಡಿ. ಜೀವನದಲ್ಲಿ ಕೇವಲ ಗಳಿಸುವುದು ಮುಖ್ಯವಲ್ಲ, ಉಳಿಸುವುದು ಕೂಡ ಮುಖ್ಯ ಎಂದು ನನಗೆ ಈಗ ಅರ್ಥವಾಗಿದೆ. ದೀನಾನಾಥ್ ಅವರು ನಗುತ್ತಾ ತನ್ನ ಹಳೆಯ ಡೈರಿಯನ್ನು ಹೊರತೆಗೆದರು. ಬಾ ರವಿ, ಇಂದಿನಿಂದ ನಾವು ಹೊಸ ಲೆಕ್ಕ ಪ್ರಾರಂಭಿಸೋಣ. ಶಾಲಿನಿ ಕೂಡ ಅಲ್ಲಿಗೆ ಬಂದಳು. ಅವಳ ಕೈಯಲ್ಲಿ ಇಂದು ಶಾಪಿಂಗ್ ಬ್ಯಾಗ್ ಇರಲಿಲ್ಲ. ಬದಲಾಗಿ ಮನೆಗೆ ಬೇಕಾದ ದಿನಸಿ ಪಟ್ಟಿ ಇತ್ತು. ಮಾವಯ್ಯ, ನನಗೂ ಈ ಲೆಕ್ಕದಲ್ಲಿ ಸೇರಿಸಿಕೊಳ್ಳಿ ಎಂದು ನಗುತ್ತಾ ಹೇಳಿದಳು. ದೀನಾನಾಥ್ ಅವರ ಕಣ್ಣುಗಳಲ್ಲಿ ಮೊದಲ ಬಾರಿಗೆ ಸಂತೃಪ್ತಿಯ ಬೆಳಕು ಕಂಡಿತು. ತನ್ನ ಪರಿಶ್ರಮ ಮತ್ತು ಸಂಸ್ಕಾರ ಮಗನಿಗೆ ಅರ್ಥವಾಗಿದೆ ಎಂಬ ಹೆಮ್ಮೆ ಅವರಿಗಿತ್ತು. ಕಾಲ ಉರುಳಿತ್ತು. ರವಿಯ ಕಂಪನಿಯಲ್ಲಿ ಆರ್ಥಿಕ ಕುಸಿತ ಉಂಟಾಯಿತು. ಅನೇಕರ ಕೆಲಸ ಹೋಯಿತು. ರವಿ ಕೂಡ ಸಂಕಷ್ಟದಲ್ಲಿದ್ದನು. ಆದರೆ ರವಿ ಗಾಬರಿಯಾಗಲಿಲ್ಲ. ಕಳೆದ 1 ವರ್ಷದಿಂದ ಅವನು ಕಲಿತ ಉಳಿತಾಯದ ಪಾಠ ಇಂದು ಅವನಿಗೆ ರಕ್ಷಣಾ ಕವಚವಾಗಿತ್ತು. ಅವನ ಸ್ನೇಹಿತರು ಸಾಲಕ್ಕಾಗಿ ಅಲೆದಾಡುತ್ತಿದ್ದರು. ಆದರೆ ರವಿ ತನ್ನ ಕುಟುಂಬವನ್ನು ಸುಗಮವಾಗಿ ನಡೆಸುತ್ತಿದ್ದನು. ತನ್ನ ತಂದೆಯ ಆ 500 ರೂಪಾಯಿಯ ಮೌಲ್ಯ ಇಂದು ಅವನಿಗೆ ಕೋಟಿಗಿಂತ ಹೆಚ್ಚಾಗಿತ್ತು. ರವಿ ತನ್ನ ತಂದೆಯ ಕಾಲು ಹಿಡಿದು ಹೇಳಿದನು, ಅಪ್ಪ, ನೀವು ಕೇವಲ ಹಣ ಉಳಿಸಲಿಲ್ಲ, ನಮ್ಮ ಗೌರವವನ್ನು ಉಳಿಸಿದ್ದೀರಿ. ದೀನಾನಾಥ್ ಅವರು ಮಗನನ್ನು ಒಪ್ಪಿಕೊಂಡರು. ಮಗನೇ, ಹಣ ಎನ್ನುವುದು ಮಳೆ ಇದ್ದಂತೆ. ಅದು ಬಂದಾಗ ನಾವು ಕೆರೆ ಕಟ್ಟಿಕೊಳ್ಳಬೇಕು. ಇಲ್ಲದಿದ್ದರೆ ಅದು ಹರಿದು ಹೋಗುತ್ತದೆ. ಶಾಲಿನಿ ಕೂಡ ಈಗ ಬದಲಾಗಿದ್ದಳು.
ಅವಳು ಅನಗತ್ಯ ಖರ್ಚುಗಳನ್ನು ನಿಲ್ಲಿಸಿ ಸಣ್ಣ ಸಣ್ಣ ಹೂಡಿಕೆಗಳನ್ನು ಮಾಡಲು ಪ್ರಾರಂಭಿಸಿದ್ದಳು. ಮನೆಯ ಪ್ರತಿಯೊಂದು ಸಣ್ಣ ಲೆಕ್ಕವೂ ಇಂದು ಪ್ರೀತಿಯಿಂದ ನಡೆಯುತ್ತಿತ್ತು. ದೀನಾನಾಥ್ ಅವರು ತನ್ನ ಮಗ ಮತ್ತು ಸೊಸೆಯ ಬದಲಾವಣೆಯನ್ನು ಕಂಡು ನಿರಾಳರಾದರು. ರವಿಯ ಮಗ ಸಿದ್ಧಾರ್ಥ್ ಶಾಲೆಗೆ ಹೋಗುತ್ತಿದ್ದನು. ಒಂದು ದಿನ ಸಿದ್ಧಾರ್ಥ್ ತನ್ನ ತಾತನ ಹತ್ತಿರ ಬಂದು ಕೇಳಿದನು, ತಾತ, ನನಗೂ ಆ ಮ್ಯಾಜಿಕ್ ಡೈರಿ ತೋರಿಸಿ. ದೀನಾನಾಥ್ ಅವರು ನಗುತ್ತಾ ಮಗುವನ್ನು ಹತ್ತಿರ ಕರೆದುಕೊಂಡರು. ನೋಡು ಪುಟ್ಟ, ಇದು ಬರೀ ಡೈರಿಯಲ್ಲ, ಇದು ನಂಬಿಕೆಯ ಪುಸ್ತಕ. ಸಿದ್ಧಾರ್ಥ್ ತನ್ನ ಪಿಗ್ಗಿ ಬ್ಯಾಂಕ್ ತೋರಿಸಿ ಹೇಳಿದನು, ನಾನು ಕೂಡ 100 ರೂಪಾಯಿ ಉಳಿಸಿದ್ದೇನೆ ತಾತ. ಇದನ್ನು ಅಮ್ಮನಿಗೆ ಉಡುಗೊರೆ ನೀಡಲು ಬಳಸುತ್ತೇನೆ. ಈ ಮಾತು ಕೇಳಿ ಇಡೀ ಮನೆಯಲ್ಲಿ ಸಂತೋಷದ ಅಲೆ ಎದ್ದಿತು. ರವಿ ಮತ್ತು ಶಾಲಿನಿ ಒಬ್ಬರನ್ನೊಬ್ಬರು ನೋಡಿ ಮುಗುಳ್ನಕ್ಕರು. ಆ ಹಳೆಯ ಕನ್ನಡಕ ಮತ್ತು ಹಳೆಯ ಡೈರಿ ಇಂದು ಆ ಮನೆಯ ದಾರಿದೀಪವಾಗಿತ್ತು. ದೀನಾನಾಥ್ ಅವರ ಸಂಸ್ಕಾರ 3 ತಲೆಮಾರುಗಳಿಗೂ ಹರಡಿತ್ತು. ಒಂದು ಸಂಜೆ ರವಿ ಆಫೀಸ್ನಿಂದ ಬರುವಾಗ ತನ್ನ ತಂದೆಗಾಗಿ ಒಂದು ಹೊಸ ಕನ್ನಡಕ ತಂದನು. ಅಪ್ಪ, ಇದು ನನ್ನ ಕಡೆಯಿಂದ ಸಣ್ಣ ಉಡುಗೊರೆ. ದೀನಾನಾಥ್ ಅವರು ಆ ಹೊಸ ಕನ್ನಡಕ ಧರಿಸಿ ನೋಡಿದರು. ರವಿ, ಈಗ ಎಲ್ಲವೂ ತುಂಬ ಸ್ಪಷ್ಟವಾಗಿ ಕಾಣಿಸುತ್ತಿದೆ, ನಮ್ಮ ಸಂಬಂಧಗಳು ಕೂಡ, ಎಂದು ಭಾವಾತುರರಾಗಿ ಹೇಳಿದರು. ಶಾಲಿನಿ ಚಹಾ ತಂದಳು. ಮಾವಯ್ಯ, ನಾಳೆ ಅಮ್ಮನ ಚೆಕಪ್ ಇದೆ. ನಾನು ಈಗಾಗಲೇ ಹಣ ತೆಗೆದಿಟ್ಟಿದ್ದೇನೆ. ಸುಮಿತ್ರಾ ಅವರು ಹಜಾರದಲ್ಲಿ ಕುಳಿತು ನಗುತ್ತಿದ್ದರು. ಅವರ ಮುಖದಲ್ಲಿ ಕಾಯಿಲೆಯ ನೋವಿಗಿಂತ ಹೆಚ್ಚಾಗಿ ಕುಟುಂಬದ ಪ್ರೀತಿಯ ಕಾಂತಿ ಇತ್ತು. ದೀನಾನಾಥ್ ಅವರಿಗೆ ಅನಿಸಿತು, ಜೀವನದ ಅಸಲಿ ಲೆಕ್ಕಪತ್ರಗಳು ಕೇವಲ ಅಂಕಿಅಂಶಗಳಲ್ಲಿ ಇರುವುದಿಲ್ಲ, ಅದು ನಾವು ಕೊಡುವ ಸಮಯ ಮತ್ತು ಪ್ರೀತಿಯಲ್ಲಿ ಇರುತ್ತದೆ. ಆ ರಾತ್ರಿ ದೀನಾನಾಥ್ ಅವರು ನೆಮ್ಮದಿಯಿಂದ ನಿದ್ರಿಸಿದರು. ಅವರ ಡೈರಿಯಲ್ಲಿ ಇಂದು ಹೊಸ ಪುಟ ತೆರೆದಿತ್ತು. ಅಲ್ಲಿ ಬರೀ ಲಾಭದ ಲೆಕ್ಕವಿತ್ತು, ಪ್ರೀತಿಯ ಲಾಭ. ಮರುದಿನ ಬೆಳಿಗ್ಗೆ ರವಿ ತನ್ನ ಮಗನಿಗೆ ಉಳಿತಾಯದ ಬಗ್ಗೆ ವಿವರಿಸುತ್ತಿದ್ದನು. ಸಿದ್ಧಾರ್ಥ್, 1 ರೂಪಾಯಿ ಕೂಡ ಮುಖ್ಯ. ಅದು ಸಣ್ಣ ಬೀಜದಂತೆ ಕಾಲಕ್ರಮೇಣ ದೊಡ್ಡ ಮರವಾಗಿ ಬೆಳೆಯುತ್ತದೆ. ದೀನಾನಾಥ್ ಅವರು ದೂರದಿಂದ ಮಗನ ಮಾತುಗಳನ್ನು ಕೇಳಿ ಮುಗುಳ್ನಕ್ಕರು. ಈ ಮಗ ಈಗ ತಂದೆಯ ಪ್ರತಿರೂಪವಾಗುತ್ತಿದ್ದನು. ಶಾಲಿನಿ ಕೂಡ ತನ್ನ ಶಾಪಿಂಗ್ ಚಟವನ್ನು ಬಿಟ್ಟು ಈಗ ಸ್ವಾವಲಂಬಿಯಾಗಲು ಸಣ್ಣ ಬಿಸ್ನೆಸ್ ಪ್ರಾರಂಭಿಸುವ ಬಗ್ಗೆ ಯೋಚಿಸುತ್ತಿದ್ದಳು. ನಾನು ಕೂಡ ಹಣ ಗಳಿಸಿ ಉಳಿಸುತ್ತೇನೆ ಮಾವಯ್ಯ, ಎಂದಳು. ಅವಶ್ಯವಾಗಿ ಮಗಳೇ, ಪರಿಶ್ರಮ ಯಾವತ್ತೂ ವ್ಯರ್ಥವಾಗುವುದಿಲ್ಲ, ಎಂದು ಹರಸಿದರು ದೀನಾನಾಥ್. ಕಥೆಯು ಇಲ್ಲಿಗೆ ಮುಗಿಯುವುದಿಲ್ಲ, ಬದಲಾಗಿ ಒಂದು ಹೊಸ ಜೀವನಕ್ಕೆ ನಾಂದಿಯಾಗುತ್ತದೆ. ಪ್ರತಿಯೊಂದು ಮನೆಯಲ್ಲೂ ಇಂತಹ ಒಬ್ಬ ದೀನಾನಾಥ್ ಇರುತ್ತಾರೆ. ನಾವು ಅವರ ಮೌಲ್ಯವನ್ನು ಗುರುತಿಸಬೇಕು ಅಷ್ಟೇ. ರವಿ ಈಗ ಪ್ರತಿ ತಿಂಗಳು ತನ್ನ ಉಳಿತಾಯದ ಒಂದು ಭಾಗವನ್ನು ಸಮಾಜ ಸೇವೆಗೂ ನೀಡಲು ನಿರ್ಧರಿಸಿದನು. ಅಪ್ಪ, ನೀವು ಕಲಿಸಿದ ಪಾಠ ಕೇವಲ ನನಗಾಗಿ ಇರಬಾರದು, ಎಂದನು. ಬಹಳ ಒಳ್ಳೆಯ ನಿರ್ಧಾರ ರವಿ. ಹಂಚುವುದರಿಂದ ಸುಖ ಹೆಚ್ಚುತ್ತದೆ, ಉಳಿಸುವುದರಿಂದ ಭವಿಷ್ಯ ಸುಗಮವಾಗುತ್ತದೆ, ಎಂದು ದೀನಾನಾಥ್ ಮಗನ ಬೆನ್ನು ತಟ್ಟಿದರು. ಮನೆಯ ವಾತಾವರಣವು ಈಗ ಸಂಪೂರ್ಣವಾಗಿ ಪವಿತ್ರವಾಗಿತ್ತು. 500 ರೂಪಾಯಿಗಳ ಆ ಸಣ್ಣ ಜಗಳವು ಒಂದು ದೊಡ್ಡ ಬದಲಾವಣೆಗೆ ಕಾರಣವಾಗಿತ್ತು. ಅಂತಿಮವಾಗಿ ದೀನಾನಾಥ್ ಅವರು ಮೌನವಾಗಿ ಕುಳಿತು ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದರು. ಜೀವನದ ಅಸ್ತಮಯ ಕಾಲದಲ್ಲಿ ಅವರು ಒಂದು ಸುಂದರವಾದ ಉದ್ಯಾನವನ್ನು ನಿರ್ಮಿಸಿದರು. ವೀಕ್ಷಕರೇ, ಈ ಕತೆ ಹೇಗೆನಿಸಿತು? ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಇನ್ನೊಂದು ಸುಂದರವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಖುಷಿಯಾಗಿರಿ. ಧನ್ಯವಾದಗಳು.